ಗುರು ಶಿರಡಿ ಮುಗಿಸ್ಕೊಂಡು ಈಗ ಎಲ್ಲೋರಾಗ ಬಂದು ಬನ್ನಿ ಹೋಗೋಣ ಎಲ್ಲೋರ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋಣ. ಆಲ್ರೆಡಿ ಇದ್ದೀವಿ ಎಲ್ಲೋರದಲ್ಲಿ ಫಸ್ಟು ಜಾಗಗಳು ನೋಡಬೇಕು ಆ್ಯಂಡ್ 10ನೇ ಜ್ಯೋತಿರ್ಲಿಂಗನ ನೋಡಬೇಕು. ಬನ್ನಿ ಹೋಗೋಣ, ಇನ್ನೇನು ತಡ ಮಾಡೋದು. ಗುರು ಒಳಗಡೆ ಬರ್ತಿದ್ದ ತಕ್ಷಣ ಫಸ್ಟ್ ಇದು ಯಾವುದು ಎಲ್ಲೋರ ಕೇವ್ಸ ಕೋಟೆ ದೇವಸ್ಥಾನ ಏನು? ಓಕೆ, ಎಲ್ಲೋರದಲ್ಲಿ ಫಸ್ಟು ಗುಹೆಗಳ್ಗೆ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ಟಿಕೆಟ್ ತೊಗೋಬೇಕು. ಮನೆ ಹೋಗ್ಬಿಟ್ಟು ಫಸ್ಟು ಟಿಕೆಟ್ ತೊಗೊಂಡು ಅದಾದ ನಂತರ ಅಲ್ಲಿ ಹೋಗ್ಬಿಟ್ಟು ಗುಹೆಗಳ್ಗೆ ಹೋಗೋಣ. ಗುರು ಇದು ಯಾವುದು ಒಳ್ಳೆ ನಮ್ಮ ಬೆಂಗಳೂರಲ್ಲಿ ಮೆಟ್ರೋಗೆ ಕಾಯಿನ್ ಕೊಡ್ತಾರಲ್ಲ ಹಂಗೆ ಇದೆ ನೋಡಿರಿ. ನಡ್ರಿ ಹೋಗೋಣ. ಓಕೆ, ಇದಿಷ್ಟೇನಾ? ಎಸ್. ನೋಡಮ್ಮ ಇದೆಷ್ಟು ಕೇಳಿ ಇಲ್ಲಿ. कितना है? ये वाला 650 का है, छोटा वाला 250 ले रहा तो डिस्काउंट होता देखो. ನೋಡು ಗುರು, ನಾನು ಬೆಂಗಳೂರಲ್ಲಿ 200 ರೂಪಾಯಿ ಈಗಿಸ್ಕೊಂಡಿದ್ದು, ಇಲ್ಲಿ 650 ರೂಪಾಯಿ ಹೇಳ್ತವ್ರೆ. ನೋಡಿದ್ರಲ್ಲ ಗುರು, 1 to ಡಬಲ್ ರೇಟು. ಟೋಪಿ ಹಾಕೋರಿದ್ರೆ ಅಲ್ಲ, ಟೋಪಿ ಹಾಕಿಸ್ಕೊಳ್ಳೋರಿದ್ರೆ ಟೋಪಿ ಹಾಕೋರೇ ಇರ್ತಾರೆ. ಬನ್ನಿ ಹೋಣ, ಗುಹೆ ಒಳಗಡೆ ಬಿಡ್ತಾರ. ಅಲ್ಲಿ ಯಾರ್ಯಾರು ಹತ್ತಿದ್ದಾರೆ ನೋಡ್ರಿ. ಹೋಣ ಬನ್ನಿ, ನಾವು ಒಳಗಡೆ ಮೇಲ್ಗಡೆ ಹೋಣ, ಒಂದೆರಡು ಫೋಟೋಗಳು ತಗೊಬಿಡೋಣ. ನೋಡ್ಗೋರು ಇದೆ ಎಲ್ಲೋರ ಕೇವ್ಸ್. ಹೋಣ ಬನ್ನಿರಿ. ಇದನ್ನ ನೋಡೋದಕ್ಕೆ ಟೂರಿಸ್ಟ್ಗಿಂತ ಪ್ರೇಮಿಗಳೇ ಹೆಚ್ಚಾಗಿ ಬಂದ್ಬಿಟ್ಟಿದ್ದಾರೆ. ಮಲಗಿದ್ದವನು ಎದ್ದು ಬಂದಿರೋದು. ಗುರು ಬನ್ನಿ ಇವಾಗ ಗುಹೆ ಒಳಗೆ ಕೇವ್ಸ್ ಒಳಗಡೆ ಎಂಟ್ರಿ ತಗೊಳ್ಳೋಣ. ಇದೆ ಎಂಟ್ರೆನ್ಸು. ಓಹೋ, ಇಲ್ಲಿ ಆನೆ ಸೊಂಡ್ಲೆ ಮುರಿದೋಗ್ಬಿಟ್ಟಿದೆ. ಎಲ್ಲರೂ ಒಂದೊಂದು ಕಡ್ಡಿ ಹಿಡ್ಕೊಂಡು ನಿಂತ್ಕೊಬಿಟ್ಟವ್ರೆ. ನಾನು ಬಿಟ್ಕೊಂಡು ತಂದಿಲ್ಲ, ಬಸ್ಸಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಿ ಬನ್ನಿ ನೋಡ್ರಿ, ಇದು ಆನೆಗೆ ಸೊಂಡ್ಲೆ ಮುರಿದಾಕ್ಬಿಟ್ಟವ್ರೆ. ಸೊಂಡ್ಲು ಮತ್ತೆ ದಂತ ಎಷ್ಟು ಕೆತ್ತನೆಗಳು ನೋಡ್ರಿ. ಇಲ್ಲಿವರೆಗೂ ಬಂದ್ಮೇಲೆ ನಮ್ಮ ಚಿಕ್ಕಮ್ಮ ಫೋಟೋ ಹಿಡಿಯೋವರೆಗೂ ಬರಲ್ಲ ಅಂತವ್ರೆ. ಇಲ್ಲಿ ಹಿಡಿದು ಬಿಡೋಣ. ಆಯ್ತು, ಫೋಟೋ ಹಿಡ್ದಿದ್ದು, ಬನ್ನಿ ಹೋಗೋಣ. ಓಹೋ, ಇದ್ಯಾವ್ದು ಗುರು, ಕಂಬ ಎಷ್ಟು ದೊಡ್ಡದೈತಿದು. ಆಗಲೇ ಎಂಟ್ರೆನ್ಸಲ್ಲಿ ಒಂದು ಮಗು ಅಳ್ತಿತ್ತು, ಇವಾಗ ಇಲ್ಲೊಂದು ಮಗು ಅಳ್ತಿದೆ. ಯಾರು ನನ್ನ ನೋಡಿದ್ರೆ ಹೆದ್ರುಕೊಳ್ತೈತಾ? ನಾ ಅಷ್ಟು ಭಯಂಕರವಾಗಿದ್ದೀನ? ಹಾಂ, ಹೌದಾ ಚಿನ್ನಿ? ಓಕೆ, ಅವಳು ಹೇಳಿದ್ಮೇಲೆ ಕನ್ಫರ್ಮ್ ಆಯ್ತು. ನಾನು ಅದಷ್ಟು ಭಯಂಕರವಾಗಿಲ್ಲ ಸುಂದರ ಅಂತ. ಬನ್ರಿ ನೋಡ್ರಿ, ಆನೆ ಮುರಿದೋಗಿರೋ ಸೊಂಡ್ಲು, ಹಂಗೆ ಇಲ್ಲಿ ದೊಡ್ಡದು ಕಂಬ, ಯಾವುದೋ ಪುರಾತನ ಕಾಲದ ದೇವಸ್ಥಾನ ಇದ್ದಂಗೆ ಐತೆ. ಬಟ್ ಇವಾಗ ಪಾಳು ಬಿದ್ದೈತೆ, ಎಲ್ಲ ಮುರಿದೋಗ್ಬಿಟ್ಟಿದೆ. ಇಲ್ಲ, ಇದೊಂದು ಸತಿ ನೋಡ್ಕೊಬಿಡ್ಗೋರು. ಗುರು, ನಿಮ್ಗೇನಲ್ಲಿ ಮೇಲ್ಗಡೆ ಅದು ಕಾಣಿಸ್ತಿದೆ, ಅದು ಯಾವ್ದು ಆಟ ಸಾಮಾನು ಥರ ಜೋಡಿಸಿರೋದಲ್ಲ, ಅದು ಕೆತ್ತನೆ ಮಾಡಿರೋದು ಅದು. ಸರಿ ಬನ್ನಿ ಹೋಗೋಣ. ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಓ ಎಸ್, ನೋಡಿ ಹಿಂಗಿರುತ್ತೆ ಎಂಟ್ರಿ.
ಇಲ್ಲೂ ಅಷ್ಟೇ ಆನೆನಾ. ಹ್ಞೂ, ಎಲ್ಲ ಆನೆಗಳಿಗೂ ಸೊಂಡ್ಲೋಡ್ ಹಾಕ್ಬಿಟ್ಟವ್ರೆ ನೋಡಿ. ಮಮ್ಮಿ ಇನ್ನ ಸುಮಾರು ಐತೆ ಅನ್ಸುತ್ತೆ ಹತ್ತದು. ನಡೀರಿ ಹೋಗೋಣ. ಹಾ, ಎಲ್ಲಿದ್ಯಾ? ಈ ಕಲ್ಲಲ್ಲಿ ನಮ್ಮ ದೊಡ್ಡಮ್ಮ ವಾಯ್ಸಾ? ಇಲ್ಲ, ಇಲ್ಲಿ ಚಪ್ಪಲಿ ಬಿಡಬೇಕು. ಇಲ್ಲ ನಮ್ಮ ದೊಡ್ಡಮ್ಮ. ಓಕೆ, ಹೇಳಿದ್ನಲ್ಲ ಇದು ಯಾವುದೋ ಪುರಾತನ ಕಾಲದ ದೇವಸ್ಥಾನ ಅಂತ. ಸೊ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ. ನೋಡ್ರಿ, ಅದಕ್ಕೂ ಮುಂಚೆ ಬನ್ನಿ ಒಳಗಡೆ ಹೋಗೋಣ. ಇದೇ ಸೈಡ್ ಬರುತ್ತೆ. ಚೆನ್ನಾಗಿ ಅವ್ರದ್ದು. ಓಹೋ, ಬನ್ನಿ ಹೋಗೋಣ. ಅಲ್ಲಿ ಇದೊಳ್ಳೆ ಶೋಕೇಶಲ್ಲಿ ಗೊಂಬೆಗಳು ಜೋಡಿಸಲ್ವ, ಆ ಥರ ಕಾಣಿಸ್ತಾ ಇದೆ. ಆ ಥರ ಡಿಸೈನ್ ಮಾಡಿಕ್ಕವ್ರು ಕಲ್ಲಲ್ಲಿ ನೋಡ್ರಿ. ಒಳಗಡೆ ಬಂದೆ ದೊಡ್ಡ ಶಿವಲಿಂಗ. ಗುರು, ಒಳಗಡೆ ಬಂದಂತೂ ಇಲ್ಲಿ ದೊಡ್ಡ ಶಿವಲಿಂಗ ಇದೆ, ನೋಡ್ಕೊಬಿಡಿ. ಅಡ್ಡಕ್ಕೆ ಓಕೆ. ಈ ಶಿವಂಗೆ ಅಭಿಷೇಕ ಮಾಡಿದ್ರೆ ಆ ಅಭಿಷೇಕದ ನೀರು ಹೋಗೋದಕ್ಕೆ ಈ ಕಡೆ ಹಿಂಗೆ ಜಾಗ ಮಾಡಿಬಿಟ್ಟವ್ರೆ ನೋಡ್ರಿ. ಆ ತೂತು ಕಾಣಿಸ್ತಿದೆಯಲ್ಲ, ತೂತಿಂದ ಹೊರಗಡೆ ಹೋಗುತ್ತೆ. ಇಲ್ಲೆಲ್ಲೂ ಆ ಕಡೆ ಹೋಗೋಕ್ಕೆ ಇಲ್ಲೆಲ್ಲೂ ಜಾಗ ಇಲ್ಲ. ಸರಿ ಬನ್ನಿ. ನೋಡಿದ್ರಲ್ಲ ಈ ಪುರಾತನ ದೇವಸ್ಥಾನ ಶಿವಲಿಂಗ ಎಷ್ಟು ದೊಡ್ಡದಂತ. ಬನ್ನಿ ಈಗ ಮುಂದಕ್ಕೆ ಏನೇನಿದೆ ಅಂತ ನೋಡೋಣ. ನೋಡು ಗುರು, ಆಗಿನ ಕಾಲದ ಕೆತ್ತನೆಗಳು ಗುರು. ಬಟ್ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಎಲ್ಲ ಮುರಿದೋಗ್ಬಿಟ್ಟಿದೆ. ಈ ಕಡೆ ನೋಡ್ರಿ ಹಂಗೆ ಗಣೇಶನ ಗುರು. ಇಲ್ಲಿ ನೋಡಕ್ಕೆ ಬೇಜಾನ್ ಐತಿ ಗುರು. ಅಲ್ಲಿ ಮೇಲ್ಗಡೆ ನೋಡ್ರಿ, ಎಲ್ಲಿ ಅದು ಬಂದ್ಬಿಟ್ಟು ಬಾಲಕೃಷ್ಣ ಆಟ ಆಡ್ತಾ ಇರೋದು ಅದು. ನೋಡಿದ್ರಲ್ಲ, ನೋಡ್ಕೊಬಿಡಿ ಎಲ್ಲ ಕೆತ್ತನೆಗಳು. ಈಗ ಯಾವುದೋ ಬೆಟ್ಟನ ಕೊರೆದ್ಬಿಟ್ಟು ಕಟ್ಟಿರೋ ದೇವಸ್ಥಾನ ಇದು ನೋಡ್ರಿ. ಅಲ್ಲಿ ಓಹೋ ಎಲ್ಲ ಬಾಯಿಗೆ ಬರ್ತೈತೆ ನೋಡ್ರಿ. ಆನೆ 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 ಎಲ್ಲ ಕಡೆ ಫುಲ್ ಜಾಸ್ತಿ ಆನೆನೇ ಇಲ್ಲಿರೋದು. ನೋಡ್ರಲ್ಲ
ಬನ್ನಿ ದಿನ ಜಸ್ಟ್ 5% ಅಷ್ಟೇ, ಇನ್ನು ಸಿಕ್ಕಾಪಟ್ಟೆ ಇದೆ. ಓ ನೋಡಿ ಮಮ್ಮಿ, ನೋಡಿ ನೋಡಿ. तो ये टनल है, ये ಗುರು ಆ ತೂತ್ ಕಾಣಿಸ್ತಿದೆಯಲ್ಲ, ಆ ತೂತು ಟನಲ್ ಅಂತೆ. ಅಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಟನಲ್ ಅಂತ ಹೇಳ್ತಿದ್ದಾರೆ. ಗುರು ಏನಿದು ನಂದಿ, ಏನಾಗೋಯ್ತು ನಂದಿಗೆ? ಇದು ಒರಿಜಿನಲ್ ನಂದಿ ಅಲ್ಲ. ಹಾಂ, ಇದು ಒರಿಜಿನಲ್ ನಂದಿ ಅಲ್ಲ. ಓಕೆ, ಇದು ಆಮೇಲೆ ತಂದಿಟ್ಟಿದ್ದು ಒರಿಜಿನಲ್ ನಂದಿ ಹೊಡೆದಾಕಿದ್ದು. ಓಕೆ ಗುರು, ಇಲ್ಲಿರೋ ನಂದಿ ಬಂದ್ಬಿಟ್ಟು ಗುರು ಆ ನಂದಿ ಇದೆಯಲ್ಲ, ಆ ನಂದಿ ಒರಿಜಿನಲ್ ಅಲ್ವಂತೆ. ಒರಿಜಿನಲ್ ನಂದಿ ನೋಡ್ದಾಕಿದ್ದಾರೆ. ಅಸಲಿ ನಂದಿ ಎಷ್ಟು ದೊಡ್ಡದಿತ್ತು ಅಂದರೆ ನೋಡ್ರಿ, ಇಲ್ಲಿ ನಿಮಗೆ ಸಿಮೆಂಟ್ ಕಾಂಕ್ರೀಟ್ ಥರ ಕಾಣಿಸ್ತಿದೆಯಲ್ಲ, ಎಲ್ಲಿ ಅವ್ರು ನಿಂತಿರೋ ಜಾಗ, ಅಷ್ಟು ದೊಡ್ಡದಿತ್ತಂತೆ ಒರಿಜಿನಲ್ ನಂದಿ. ಸೊ ಬನ್ನಿ ಇನ್ನು ಮುಂದಕ್ಕೆ ಹೋಗ್ತಾ ಇರೋಣ. ಅಯ್ಯಪ್ಪ, ಇದು ಯಾವುದೋ ಒಂದು ವ್ಯೂ ಪಾಯಿಂಟ್ ಅನ್ಸುತ್ತೆ. ಫೋಕಸ್. ಓಕೆ, ಇಲ್ಲಿಂದ ನೋಡಿ ನಿಮಗೆ ಸೂರ್ಯನ ಕಿರಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಸೂರ್ಯನ ಕಿರಣಗಳು. ಏನು ವ್ಯೂ ಗುರು ಇದು? ಹಾಂ, ಒಂದೆರಡು ಫೋಟೋ ತಗೊಬಿಡೋಣ ಇರಿ ಹಂಗೆ. ಗುರು ಇದೆಲ್ಲ ಏನು ಕಾಣಿಸ್ತಿದೆ? ಗುಹೆಗಳಿದು. ಹಾಂ ನೋಡ್ರಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಇನ್ನೂ ಹೋಗ್ಬೇಕು. ಆ್ಯಂಡ್ ಓ ಗುರು, ಈಗಿನ ಕಾಲದಲ್ಲಿ ಈ ಥರ ಕೆತ್ತನೆ ಮಾಡ್ಬೇಕಂದ್ರೆ ಅವನು ಎಷ್ಟು ಜನ ಅಂತಾನೆ ಅವನು. ನೋಡ್ರಿ, ಇದೇನು ಸ್ಕಲ್ಪ್ಚರ್ ಅಂತ ಗೊತ್ತಾಗ್ತಾ ಇಲ್ಲ, ಆದರೂ ನೋಡ್ಕೊಬಿಡ್ರಿ. ಗುರು ಇಲ್ಲೇನು ಕಾಣಿಸ್ತಿದೆಯಲ್ಲ ಈ ಕಂಬಗಳು, ಅದು ಯಾವುದು ಜೋಡಿಸಿರೋದಲ್ಲ ಅಥವಾ ತಂದು ಹಂಗೆ ಇಟ್ಟಿರೋದಲ್ಲ. ಈ ಬೆಟ್ಟ ಕೊರೆದ್ಬಿಟ್ಟು ಕೊರಿಬೇಕಾದ್ರೆ ಅವಕ್ಕೆಲ್ಲ ಹಂಗೆ ಶೇಪ್ ಕೊಟ್ಟು ನಿಲ್ಸಿರೋದು. ನೋಡಿ, ಅದಕ್ಕೆ ಶೇಪ್ ಕೊಡೋದಲ್ಲದೆ ಅವ್ರ ಕೆಳಗಡೆ ಕೆತ್ತನೆಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನು ಮೇಲ್ಗಡೆ ಹೋಗ್ತೀವಿ. ಮೇಲ್ಗಡೆ ಹೋಗಿ ಇನ್ನೂ ಜಾಸ್ತಿ ತೋರಿಸ್ತೀವಿ ಅಂತ ಹೇಳ್ತಾ, ಆಲ್ಮೋಸ್ಟ್ ಈ ದೇವಸ್ಥಾನ, ಈ ಶಿವನ ದೇವಸ್ಥಾನದಲ್ಲಿ ನೀವೆಲ್ಲೇ ನೋಡ್ರು ಅದು ಯಥೇಚ್ಛವಾಗಿ ಬರೀ ಆನೆಗಳೇ ಕಾಣಿಸುತ್ತೆ ಗುರು. ಹಂಗೆ ಸುತ್ತ ದೇವಸ್ಥಾನದ ಒಳಗಡೆ ಬಂದರೆ ಶಿವ ತಪಸ್ ಮಾಡ್ತಾ ಇರೋದು, ಹಂಗೆ ಶಿವ ತಾಂಡವ ನೃತ್ಯ ಮಾಡ್ತಾ ಇರೋದು. ನಮಸ್ಕಾರ ಸರ್. ನೋಡಿದ್ರಲ್ಲ, ನೋಡಿ ಇಲ್ಲಿ ಸೈಡಲ್ಲೆಲ್ಲ ಎಷ್ಟು ಕೆತ್ತನೆ ಮಾಡಿದ್ದಾರೆ. ನೋಡಿದ್ರಲ್ಲ, ಇವಷ್ಟು ಏನಿದೆ ನೋಡಿ, ಇವಷ್ಟು ಏನಿದೆ ಅಲ್ಲ, ಇದೊಂದು ಅಲ್ಲ. ಆ್ಯಂಡ್ ಈ ಕಡೆ ಇವಷ್ಟು ಇದೆಯಲ್ಲ, ಒಂದು ಬೆಟ್ಟನ ಕೊರೆದ್ಬಿಟ್ಟು ಅದರಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ದೇವಸ್ಥಾನ. ಈ ಶಿವಲಿಂಗ ಇರೋ ಶಿವನ ದೇವಸ್ಥಾನ, ಶಿವನ ದೇವಸ್ಥಾನ ಇದು. ಎಷ್ಟು ಕಲೆಗಳಿದೆ ಗುರು ಇದರಲ್ಲಿ, ಎಷ್ಟು ಕಲೆಗಳಿದೆ ಇದರಲ್ಲಿ. ನೋಡ್ರಿ ಇಲ್ಲಿ ಗುರು, ಇದೇನು ಕಾಣಿಸ್ತಿದೆಯಲ್ಲ, ಇದು ಗಜಲಕ್ಷ್ಮಿ ಅಂತೆ. ಇಲ್ಲಿ ಬಂದೇ ಬೇಕಾದ್ರೆ ಗೈಡ್ನ ನೀವು ಆರಿಸ್ಕೋಬೋದು. ಬನ್ನಿ ಹೋಗೋಣ, ಇನ್ನು ಮೇಲ್ಗಡೆ ಎಲ್ಲ ಹೋಗ್ಬೋದಿತ್ತು. ಏನೋ ಲೇಟ್ ಆಗ್ತಿದೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಓಕೆ, ಬನ್ನಿ ಹೋಗೋಣ. ಹೊರಗಡೆ ಬರ್ತಿದ್ದಂಗೆ ಸ್ವಲ್ಪ ಬ್ಲರಿ ಆಗಿದೆ, ಇಟ್ಸ್ ಓಕೆ. ಹಾಂ ನೋಡಿ, ಇದೆ ವ್ಯೂ. ಆಗಿನ ಕಾಲದಲ್ಲೇ ಬೆಟ್ಟನ ಕೊರೆದು ಆ ಬೆಟ್ಟದಲ್ಲಿ ಅಂಥ ಕಲೆ ಕೆತ್ತನೆ ಮಾಡಿದ್ದಾರೆ ಅಂದರೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ವರಾಹ ಸ್ವಾಮಿ. ಆ್ಯಂಡ್
ವಿಷ್ಣುವಿನ ದಶಾವತಾರ ಅಲ್ಲಿಂದ ಹಿಡ್ದು ಈ ಕಡೆ ಫುಲ್ಲು. ಓಕೆ, ನೋಡಿದ್ರಲ್ಲ ಯಾವುದು ನರಸಿಂಹಸ್ವಾಮಿ. ಓಕೆ, ಇದಿದೆ ನೋಡಿ. ಇದು ಬಂದ್ಬಿಟ್ಟು ಹಿರಣ್ಯಕಶಿಪುನ ಸಂಹಾರ ಮಾಡ್ತಾ ಇರೋದು ನರಸಿಂಹಸ್ವಾಮಿ. ಹಿರಣ್ಯಕಶಿಪುನ ಕಳ್ಳನ ತೆಗೆದು ಮಾಲೆ ಹಾಕೊಳ್ತಿರೋದು ಅದು. ಆ್ಯಂಡ್ ಮನೇಲಿ ಒಂದು ಮ್ಯಾಪ್ ಇದೆ, ಮ್ಯಾಪ್ ನೋಡೋಣ. ಮ್ಯಾಪ್ ಇದೆ, ಮ್ಯಾಪ್ ಏನಂತ ನೋಡ್ಕೊಬಿಡೋಣ. ಲೊಕೇಶನ್ ಪ್ಲ್ಯಾನ್ ಎಲ್ಲೋರಾ ಕೇವ್ಸು. ಓಕೆ ಗುರು, ಎಲ್ಲೋರಾ ಕೇವ್ಸ್ ಆಯಿತು. ಅದಿನ್ನು ಎಲ್ಲಿ ಅಲ್ಲಿ ಮೇಲ್ಗಡೆ ಎಲ್ಲ ಹೋಗ್ಬೋದಿತ್ತು, ಬಟ್ ಈಗ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ನಮ್ಗೆ ಹೋಗೋಕ್ಕಾಗ್ತಿಲ್ಲ. ಓಕೆ, ಗೃಷ್ಮೇಶ್ವರ 12ನೇ ಜ್ಯೋತಿರ್ಲಿಂಗ ಆದ ಗೃಷ್ಮೇಶ್ವರಕ್ಕೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಇರೋದು ಎಲ್ಲೋರದಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಏನು ಆಶ್ಚರ್ಯ ತರಿಸೋ ಅಂತ ಒಂದು ಐಟಮ್ ತೋರಿಸ್ತೀನಿ ಇಲ್ಲಿ. ಬೈ ಏಕೆ ये टाइगर पुलगुरु शेर का नाखून तो नील 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 टाइगर पुलगुरु. हाँ, नील नील. कितना? ये 1500. ಓ ಹಾಂ ಹಾಂ, 1500 जोड़ी है ना, 2 पीस. ಹಾಂ, 1500. ಅಸಲಿ असली है. ನೋಡಿದ್ರಲ್ಲ ಗುರು, ಎಷ್ಟು ಚೆನ್ನಾಗಿವೆ ಹೇಳಿದ್ರಂದ್ರೆ. ಕ್ಲೀನಾಗಿ ಪ್ಯಾಕ್ ಮಾಡಿಕೊಡ್ತಾರಂತೆ, ತಗ್ಲಾಕೊಳ್ಳದೆ ಇರೋ ಥರ. ಆ್ಯಂಡ್ ಅದೊಂದೇ ಕಡೆ ಅಲ್ಲ ನೋಡಿ, ಇಲ್ಲೆಲ್ಲ ನಿಮ್ಗೆ ಅದೇ ಇರೋದು. ಬನ್ನಿ ಹೋಣ. ನೋಡ್ರಿ, ಇಲ್ಲೂ ಅಲ್ಲೇ, ಇಲ್ಲೂ ಅದೇ ಇದೆ. ಇದೇನು ಹೇಳಕ್ಕ ಇದು? ಅದು ಅಷ್ಟಲ್ಲ, ಇದು ಹುಲಿ ಉಗ್ರು, ಜಿಂಕೆದು ಬೀಜಗಳು ಇವು. ಹೋಣ ಬನ್ನಿ. ಎಲ್ಲೋರಾಗ ಬಂದರೆ ಬರೀ ಕೇವ್ಸ್ ಅಲ್ಲ, ಆ ಗುಹೆಗಳಲ್ಲಿ ಇರೋ ಶಿವನ ದೇವಸ್ಥಾನ ಅಷ್ಟೇ ಅಲ್ಲ. ಹಂಗೆ ಮುಂದಕ್ಕೆ ಬಂದರೆ ವಿಶ್ವಕರ್ಮ ಮಂದಿರ ಇದೆ, ವಿಶ್ವಕರ್ಮ ದೇವಸ್ಥಾನ. ಹಂಗೆ ಪಕ್ಕದಲ್ಲಿ ನೋಡಿದ್ರೆ ದೊಡ್ಡ ಶಿವಲಿಂಗ, ಅದರೊಳಗಡೆ 12 ಜ್ಯೋತಿರ್ಲಿಂಗಗಳು ಇದ್ದಾವೆ. ಅಂದರೆ ಎಲ್ಲೆಲ್ಲಿದೆ, ಯಾವ್ಯಾವ ರೀತಿ ಇದೆ ಅನ್ನೋ ಒಂದು ಚಿತ್ರಣ ಅದರೊಳಗಡೆ ಇದೆ. ನೋಡಿ, ಈ ಬಿಲ್ಡಿಂಗ್ಲು ಬೆಳಕಲ್ಲಿ ಚಂದ್ರನ ಮುಂದೆ ಕುತ್ಕೊಂಡು ಪೂರಿ ಚಟ್ನಿ ತಿಂತಾಯಿದ್ರೆ ಎಷ್ಟು ಜನಕ್ಕೆ ಸಿಗುತ್ತೆ ಇಂಥ ಭಾಗ್ಯ. ಅದೀಗಿನ ಕಾಲದಲ್ಲಿ ಈ ಚೆನ್ನನ್ ಬೆಳಕಲ್ಲಿ ಕುತ್ಕೊಂಡು ಊಟ ಮಾಡೋದು. ಹಾಂ, ಏನಂತೀರಾ? ಬನ್ನಿ ಹೋಣ. ಹೋಗಬೇಡಿ, ನಾವು ಹೋಗ್ತೀವಿ.